ಮಾತಾಡಬೇಕು. ದಯವಿಟ್ಟು ಬೇಕಾದ್ರೆ ವೇದಿಕೆಗೆ ಬರಲಿ, ಇನ್ನೂ ಒಂದಿನ ಬರಲಿ ಬೇಕಾದ್ರೆ ವೇದಿಕೆಗೆ. ಅವರೇ ಒಂದು ನಾವೇ ಒಂದು ಚಾಲೆಂಜ್ ಮಾಡಿ ಹಾಕ್ಕೊಳ್ಳಿ ಬೇಕಾದ್ರೆ ಅವರೇ ಕರೀಲಿ, ಎಲ್ಲಿ ಕ್ಲೀನ್ ಮಾಡ್ತಾರೋ ಇಷ್ಟು ಜನ ನಾವು ಸೇರ್ತೀವಿ ಒಂದು ಕಡೆ. ನಮ್ಮ ಭೂಮಿ ಎಲ್ಲ ಕಿತ್ಕೊಳ್ಳೋಕೆ ಹೋಗವ್ರು ಸ್ವಾಮಿ. ನಿಮ್ಮನ್ನ ಜೈಲ್ಗೆ ಹಾಕಿದಾಗ ಅವಾಗ ನಮ್ಮ ತಂದೆ ತಾಯಿಗೆ ಪೂಜೆ ಮಾಡೋಕ್ಕೂ ಬಿಡಲ್ಲ ಅಂದ್ರಿ. ಈಗ ನಮ್ಮ ತಂದೆ ತಾಯಿನ ಪೂಜೆ ಮಾಡೋಕ್ಕೂ ಇಲ್ಗೋಗವ್ ಸ್ವಾಮಿ. ನಾವು ವಿಷ ಕುಡಿಯೋಕ್ಕೂ ಸರಿ, ಸಾಯಕ್ಕೂ ಸರಿ, ಜೈಲ್ಗೆ ಹೋಗೋಕ್ಕೂ ಸರಿ, ಭೂಮಿ ಮಾತ್ರ ಕೊಡಲ್ಲ ಸ್ವಾಮಿ. ನಿಮ್ಮ ಪಾದ ಹಿಡ್ಕೊಂಡು ಕೇಳ್ಕತ್ತೀವಿ ಸ್ವಾಮಿ. ಬೀದಿಗೆ ಬಂದು ನಾವು ಉತ್ತರ ಕೊಡುವಂಥದ್ದು ನಮಗೇನಿಲ್ಲ ಅಂತ ಉತ್ತರ ಕೊಟ್ಟಿದ್ರು. ಅಂದರೆ ಇದು ಬೀದಿ ಅಲ್ವಾ ಅವ್ರು ಹೇಳ್ತಾರೋ ಪ್ರಕಾರ. ಓಟ್ ಕೇಳೋದಕ್ಕೆ, ಓಟ್ ಹಾಕ್ಸ್ಕೊಳ್ಳೋದಕ್ಕೆ ಮಾತ್ರ ಬೀದಿಗೆ ಬರ್ಬೇಕು ನೀವು. ಅಯ್ಯೋ ಅಪ್ಪ, ನಮ್ಮ ತಂದೆ, ನಮ್ಮ ಅವ್ವ, ನಮ್ಮ ತಾಯಿ ಅನ್ಕೊಂಡು ಕಾಲು ಬೀಳ್ಕೊಂಡು ಕೈ ಮುಗಿದು ಕಣ್ಣೀರು ಹಾಕ್ಕೊಂಡು ನೀವು ಮಾತಾಡಲಿಕ್ಕೆ ಬೀದಿಗೆ ಬರಬೇಕು. ನಮ್ಮಿಂದ ನಾವು ಓಟ್ ಹಾಕಿದ್ದಕ್ಕೆ ನೀವು ಅಲ್ಲಿ ಹೋಗಿ ಕುಂತಿರೋದು ಸರ್. ಇಲ್ಲಿ 80% ಇರೋದಕ್ಕೇನೆ ಇನ್ನು ಅಕ್ವೈರ್ ಮಾಡ್ಲಿಕ್ಕಾಗಿಲ್ಲ ಅವರು. ಬಿಡದಿಯ ಟೌನ್ಶಿಪ್ ವಿಚಾರವಾಗಿ ಇವತ್ತು ಎಚ್ ಡಿ ಕುಮಾರಸ್ವಾಮಿ ಅವರು ಬಿಡದಿಯ ಬೈರಮಂಗಲಕ್ಕೆ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರನ್ನ ಬಹಿರಂಗ ಚರ್ಚೆಗೆ ಆಹ್ವಾನ ಮಾಡಿದ್ರು. ಈಗಾಗಲೇ ಎಚ್ ಡಿ ಕುಮಾರಸ್ವಾಮಿ ಅವರು ಈ ಒಂದು ಬಹಿರಂಗ ಚರ್ಚೆಗೆ ಬಂದು ತೆರಳಿದ್ದಾರೆ. ನಮ್ಮೊಂದಿಗೆ ಬೈರಮಂಗಲದ ರೈತರಿದ್ದಾರೆ, ಅವ್ರನ್ನ ನಾವು ಮಾತನಾಡಿಸ್ತಾ ಹೋಗೋಣ. ಸರ್, ಇವತ್ತು ಬಹಿರಂಗ ಚರ್ಚೆಗೆ ಆಹ್ವಾನ ಮಾಡಿದ್ರು ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವ್ರನ್ನ, ಅಂತಿಮವಾಗಿ ಬರಲಿಲ್ಲ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು. ಏನು ಹೇಳಿಕ್ಕೆ ಬಯಸ್ತೀರಿ ಸರ್? ಇವತ್ತು 80% ಅಂತ ಹೇಳ್ತಿದ್ರಲ್ಲ, ಇವತ್ತು ನೀವೇ ನೋಡಿದ್ರಲ್ಲ 80% ನಾವು ಅವರ ಇವತ್ತು ನೋಡ್ಕೊಂಡ್ರಲ್ಲ, ಗೊತ್ತಾಯ್ತಲ್ಲ ಜನ. ಇನ್ನು ಮುಂದೆನಾರು ಅವ್ರು ಸಚಿವ ಸಂಪುಟದಲ್ಲಿರೋ ಶಾಸಕರಾಗಲಿ ಸಚಿವರಾಗಲಿ ಈ 80% ಬಿಟ್ಟು ಮಾತಾಡಬೇಕು. ದಯವಿಟ್ಟು ಬೇಕಾದ್ರೆ ವೇದಿಕೆಗೆ ಬರಲಿ, ಇನ್ನೂ ಒಂದಿನ ಬರಲಿ ಬೇಕಾದ್ರೆ ವೇದಿಕೆಗೆ. ಅವರೇ ಒಂದು ನಾವೇ ಒಂದು ಚಾಲೆಂಜ್ ಮಾಡಿ ಹಾಕ್ಕೊಳ್ಳಿ ಬೇಕಾದ್ರೆ ಅವರೇ ಕರೀಲಿ, ಎಲ್ಲಿ ಕ್ಲೀನ್ ಮಾಡ್ತಾರೋ ಇಷ್ಟು ಜನ ನಾವು ಸೇರ್ತೀವಿ ಒಂದು ಕಡೆ. ರೈತರುಗಳು ಅವರು ಸೇರಲಿ, ಅದಕ್ಕೂ ನಾವು ಒಪ್ಪಿಗೆ ಸರ್. ಸ್ವಾಮಿ, ನಾವು ಹಂಚಿಪುರ ಕಾಲೋನಿ ನಾಗರಾಜು ಅಂತ ನಾವು ಹರಿಜನದ ಕಾಲೋನಿಯವರು. ನಮ್ಮ ಭೂಮಿ ಎಲ್ಲ ಕಿತ್ಕೊಳ್ಳೋಕೆ ಹೋಗವ್ರು ಸ್ವಾಮಿ. ನಮಗೆ ಅಕ್ವೈರ್ ಬೇಡ ಸ್ವಾಮಿ. ನಮ್ಮನ್ನ ಹಣಕಾಸು ಸಿಕ್ಕಿದಾಗ ನಮ್ಮ ಸಾಕ್ತಾರೆ ಅನ್ನೋದು ಹೆಣ್ಮಕ್ಳೇ ಆಗಲಿ ಗಂಡು ಮಕ್ಕಳೇ ಆಗಲಿ ನಮ್ಮನ್ನು ಸಾಕ್ತಾರೆ ಅನ್ನೋದು ಯಾವ ಗ್ಯಾರಂಟಿ ಸ್ವಾಮಿ? ನಮ್ಮನ್ನು ಹಿರೀಕರು ಮಡಗಿರೋದಕ್ಕೆ ಅವ್ರನ್ನ ಪೂಜೆ ಮಾಡ್ತೀವಿ ವರ್ಷಕ್ಕೊಂದ್ಸಲಿ. ಅವ್ರ ಸಮಾಧಿನೇ ಕಿತ್ತಾಕ್ಬಿಟ್ಟು ನಮ್ಮನ್ನು ಆಚೆಗೆ ತಳ್ಳಿದ್ರೆ ನಾಳೆ ದಿನ ನಾವು ಯಾರನ್ನು ಪೂಜೆ ಮಾಡೋದು ಸ್ವಾಮಿ? ನಿಮ್ಮನ್ನು ಜೈಲ್ಗೆ ಹಾಕಿದಾಗ ಅವಾಗ ನಮ್ಮ ತಂದೆ ತಾಯಿಗೆ ಪೂಜೆ ಮಾಡೋಕ್ಕೂ ಬಿಡಲ್ಲ ಅಂದ್ರಿ. ಈಗ ನಮ್ಮ ತಂದೆ ತಾಯಿನ ಪೂಜೆ ಮಾಡೋಕ್ಕೂ ಎಲ್ಗೋಗವ್ ಸ್ವಾಮಿ? ಎಲ್ಗೋಗವಿ? ನಮ್ಮ ಮಕ್ಕಳು ಸಾಕ್ತಾರೆ ಅನ್ನೋದು ಯಾವ ಗ್ಯಾರಂಟಿ? ನಾವು ವಿಷ ಕುಡಿಯೋಕ್ಕೂ ಸರಿ, ಸಾಯಕ್ಕೂ ಸರಿ, ಜೈಲ್ಗೆ ಹೋಗೋಕ್ಕೂ ಸರಿ, ಭೂಮಿ ಮಾತ್ರ ಕೊಡಲ್ಲ ಸ್ವಾಮಿ. ನಿಮ್ಮ ಪಾದ ಹಿಡ್ಕೊಂಡು ಕೇಳ್ಕತ್ತೀವಿ ಸ್ವಾಮಿ. ಹಾಗೆ ನಮ್ಮೊಂದಿಗೆ ಯುವ ರೈತರಿದ್ದಾರೆ, ಈ ಭಾಗದ ಬಿಡದಿಯ ಭಾಗದ ಯುವ ರೈತರು. ಏನು ಹೇಳ್ತಾರೆ ಕೇಳೋಣ. ಏನು ಹೇಳ್ತೀರಿ? ಈಗ ಎಷ್ಟಿದೆ ಜಮೀನು ನಿಮ್ಮದು? ನಮ್ಮದು 1.5 ಎಕರೆ ಜಮೀನಿದೆ. ಇಲ್ಲಿ ಮುಖ್ಯವಾಗಿ ಏನು ಹೇಳಬೇಕು ಅಂತಂದರೆ, ಇವತ್ತು ನಮ್ಮ ಭಾಗಕ್ಕೆ ಕುಮಾರಸ್ವಾಮಿ ಅವರು ಬಂದಿದ್ದರು ನಮಗೆ ಸಪೋರ್ಟ್ ಮಾಡಲಿಕ್ಕೆ ಅಂತ. ನಿಮ್ಮ ಭೂಮಿನ ಉಳಿಸ್ಕೊಡ್ತೀವಿ ಅಂತ ಬಂದಿದ್ದರು. ಬರಲಿಕ್ಕೆ ಕಾರಣ ಇದು ಪತ್ರನ ಬರೆದಿದ್ರು ಡಿ ಕೆ ಶಿವಕುಮಾರ್ ಅವ್ರಿಗೆ. ಅವರು ಇವ್ರಿಗೆ ಬರೆದಿದ್ರು ಏನಂತ, ವಿಧಾನಸಭೆಗೆ ಬನ್ನಿ ನಾವು ಚರ್ಚೆ ಮಾಡೋಣ, ಇಲ್ಲಿ ತೀರ್ಮಾನ ಮಾಡೋಣ ಅಂತ ಅವರು ಪತ್ರ ಬರೆದಿದ್ರು. ವಿತಿನ್ 1 ಅವರಲ್ಲಿ ಇವರು ನಮ್ಮ ಕುಮಾರಸ್ವಾಮಿ ಅವರು ಮತ್ತೆ ಪತ್ರ ಬರೆದಿದ್ದಾರೆ. ನಾವು ವಿಧಾನಸಭೆಗೆ ಬರಲ್ಲ, ಇಲ್ಲಿಗೆ ಬಿಡದಿಗೆ ಬನ್ನಿ ನಾವು ಬರ್ತೀವಿ, ರೈತರ ಮುಖಾಂತರ ಚರ್ಚೆ ಮಾಡೋಣ ಅಂತ ಬರೆದಿದ್ದಾರೆ. ಅದಕ್ಕೆ ಇನ್ನೊಬ್ರು ಯಾರೋ ಕಾಂಗ್ರೆಸ್ ಮುಖಂಡರು ಪ್ರತ್ಯುತ್ತರ ಕೊಟ್ಟಿದ್ದಾರೆ. ಏನಂತ ಕೊಟ್ಟಿದ್ದಾರೆ ಅಂತಂದರೆ, ಬೀದಿಗೆ ಬಂದು ನಾವು ಉತ್ತರ ಕೊಡುವಂಥದ್ದು ನಮಗೇನಿಲ್ಲ ಅಂತ ಉತ್ತರ ಕೊಟ್ಟಿದ್ರು. ಅಂದರೆ ಇದು ಬೀದಿ ಅಲ್ವಾ ಅವ್ರು ಹೇಳ್ತಾರೋ ಪ್ರಕಾರ. ಓಟ್ ಕೇಳೋದಕ್ಕೆ, ಓಟ್ ಹಾಕ್ಸ್ಕೊಳ್ಳೋದಕ್ಕೆ ಮಾತ್ರ ಬೀದಿಗೆ ಬರಬೇಕು ನೀವು. ಅಯ್ಯೋ ಅಪ್ಪ, ನಮ್ಮ ತಂದೆ, ನಮ್ಮ ಅವ್ವ, ನಮ್ಮ ತಾಯಿ ಅನ್ಕೊಂಡು ಕಾಲು ಬೀಳ್ಕೊಂಡು ಕೈ ಮುಗಿದು ಕಣ್ಣೀರು ಹಾಕ್ಕೊಂಡು ನೀವು ಮಾತಾಡಲಿಕ್ಕೆ ಬೀದಿಗೆ ಬರಬೇಕು. ಇದು ನಮ್ಮ ಭೂಮಿ ನಾವು ಉಳಿಸ್ಕೊಳ್ಳೋದು ನಾವು ಹೋರಾಟ ಮಾಡ್ತಾಯಿದ್ದೀವಿ, ಅದ್ರ ಬಗ್ಗೆ ನೀವು ಚರ್ಚೆ ಮಾಡಿ ಬನ್ನಿರಿ ಅಂತಂದರೆ ಇದು ಬೀದಿ ಅಲ್ವಾ ನಿಮಗೆ? ಏನು ಅಧಿಕಾರ, ಏನಾಗಿದೆ ನಿಮ್ಗೆ ಅಧಿಕಾರ ರೈತರ ಬಗ್ಗೆ ಮಾತಾಡಲಿಕ್ಕೆ? ನಾವು ಬೀದಿಗೆ ಬರಲ್ಲ ಅಂತ ಹೇಳಲಿಕ್ಕೆ. ನಮ್ಮಿಂದ ನಾವು ಓಟ್ ಹಾಕಿದ್ದಕ್ಕೆ ನೀವು ಅಲ್ಲಿ ಹೋಗಿ ಕುಂತಿರೋದು ಸರ್, ಸರಿನಾ? ನಾವು ಓಟ್ ಹಾಕಿಲ್ಲ ಅಂದರೆ ನೀವು ಗೆಲ್ತಾ ಇರಲಿಲ್ಲ. ಮತ್ತು ನಮ್ಮ MLA ಕೇಳ್ಕೊಳ್ಳೋದಿಷ್ಟೇ, ಏನಪ್ಪ ಅಂತ ಅಂದರೆ, ಅಕ್ವೈರ್ ಮಾಡ್ತಾಯಿದ್ದೀವಿ, ರೈತರು ಒಪ್ಕೊಬಿಟ್ಟಾರೆ 80% ರೈತರು ಒಪ್ಕೊಬಿಟ್ಟಿದ್ದಾರೆ ಅಂತಂದರೆ, 80% ಒಪ್ಕೊಬಿಟ್ಟಿದ್ದಾರೆ ಅಂತ ಅಂದಮೇಲೆ ಅವರು ಅಲ್ಲಿ ಇನ್ನೊಂದು ಕಡೆ ಹಾಕೊಂಡು ಕೂತಿದ್ದಾರೆ. ಅವರು ಒಂದಷ್ಟು ಜನ ಇದ್ದಾರೆ. 80% ಇದ್ಮೇಲೆ ಅಲ್ಲೇನಿಗೆ ಹಾಕಬೇಕಿತ್ತು? ಆ ಥರ ಏನು ಅವಶ್ಯಕತೆ ಇರಲಿಲ್ಲ. ಅವರು ಅಕ್ವೈರ್ ಮಾಡ್ಬೋದಿತ್ತಲ್ವ ಏಕ್ದಮ್ಮು? 80% ಇಲ್ಲಿ 80% ಇರೋದಕ್ಕೇನೆ ಇನ್ನೂ ಅಕ್ವೈರ್ ಮಾಡಲಿಕ್ಕಾಗಿಲ್ಲ. ಅವರು 80% ಇದ್ದಿದ್ರೆ ಇಷ್ಟೊತ್ತಿಗೆ ಆಲ್ಮೋಸ್ಟ್ ಅಕ್ವೈರ್ ಮಾಡಿ ಮುಗಿಸ್ತಿದ್ರು. ಯಾವ ಊರು ನಿಮ್ದು? ಯಾವ ಹಳ್ಳಿ ಸರ್? ನಮ್ದು ಬೈರಮಂಗಲ ಇದೇ ಊರು. ಎಷ್ಟಿದೆ ನಿಮ್ದು ಕೃಷಿ ಜಮೀನು? ಸರ್ ನಮ್ದು 2 ಎಕರೆ ಇದೆ. ನಮಗೆ 2 ಎಕರೆ ಜಮೀನು ಏನು ಬೆಳೀತಾ ಇದ್ದೀರಾ ಸರ್? ನಮ್ಮ ಭೂಮಿಲಿ ನಮ್ಮ ಮನೆಯ ತರಕಾರಿಗಳು, ರೇಷ್ಮೆ, ಹಣ್ಣು, ಹಸುಗಳು, ಹೈನುಗಾರಿಕೆ ಎಲ್ಲ ಪ್ರತಿಯೊಂದು ಕೆಲಸವನ್ನು ಮಾಡ್ತಾ ಇದೀವಿ. ಕೆಲಸಕ್ಕೆ ಹೋಗಿ ಬಂದು ರೈತ ಕೆಲಸನೂ ಮಾಡ್ತಾ ಇದೀವಿ ನಾವು. ಸರ್ ನಮ್ಮ ಬುದ್ಧಿ ಬಂದಾಗಿಂದ ನಮ್ಮ ತೋಟದಲ್ಲಿ ಪ್ರತಿಯೊಂದು ಕೆಲಸನೂ ಮಾಡ್ತೀವಿ. ನಾವು ಅಪ್ಪರು ಮಾಡ್ತೀವಿ. ಬಹಿರಂಗ ಚರ್ಚೆಗೆ ನೀವು ಬಂದಿದ್ರಿ, ಡಿ ಕೆ ಶಿವಕುಮಾರ್ ಅವರು ಬರ್ತಾರೆ ಅಂದರೆ ಇಲ್ಲಿಗೆ ಬರ್ನಿ ಅಂತ ಹೇಳಿ ಆಹ್ವಾನ ಮಾಡಿದ್ರು ಕುಮಾರಸ್ವಾಮಿ ಅವರು. ನೀವು ಕೂಡ ಭಾಗವಹಿಸಿದ್ರಿ, ಬರಲಿಲ್ಲ. ಅಂತಿಮವಾಗಿ ಡಿ ಕೆ ಶಿವಕುಮಾರ್ ಬರಲಿಲ್ಲ. ಏನು ಅನಿಸ್ತು ನಿಮಗೆ?
ಸರ್ ಇವಾಗ ಅವರೇ ಕುಮಾರಸ್ವಾಮಿ ಅವರು ಪತ್ರ ಬರೆದಿದ್ರು ಫಸ್ಟು. ಇವತ್ತು ಇಲ್ಲಿ ಅವರು ಬರ್ತಾರೆ ಅಂತಲೇ ಅವರು ಕುಮಾರಣ್ಣವರು ಬೆಳಗ್ಗೆನೇ ಎದ್ದು ಎಲ್ಲ ಬಂದಿದ್ದಾರೆ. ಅವ್ರಿಗೆ ಸೀಟ್ ಕೂಡ ಖಾಲಿ ಇತ್ತು, ಯಾರಿಗೆ DK ಶಿವಕುಮಾರ್ ಅವ್ರಿಗೆ ಆ ಸೀಟ್ ಈಗ ಖಾಲಿ ಇದೆ. ಆದರೂ ಬರಲಿಲ್ಲ ಅಂದರೆ ಅವ್ರಿಗೆ ಏನು ಹೇಳಬೇಕು? ಓಟ್ ಕೇಳಬೇಕಾದ್ರೆ ಮಾತ್ರ ನಮ್ಮ ಜನ ಇದು ಮನೆ ಬಾಗಿಲಿಗೆ ಬಂದರು ಸರ್. ಆಗ ಟೈಮಲ್ಲಿ ಬಾಲಕೃಷ್ಣ ಅವರು ಮನೆಗೆ ಬಂದು ನಮಗೆ ಓಟ್ ಹಾಕ್ರಪ್ಪ, ಈ ರೋಡ್ ಮಾಡಿಸ್ಬಿಡ್ತೀನಿ, ಅದು ಮಾಡಿಸ್ಬಿಡ್ತೀನಿ, ಎಲ್ಲ ಮಾಡಿಸ್ಬಿಡ್ತೀನಿ. ಈಗ ಬಂದು ರೈತರು ಅದೇ ಮೇಲೆ ಕೂತಿದ್ದಾರೆ ಸರ್. ಇದು ಮಾಡಿದಿರೋದು ದೊಡ್ಡ ತಪ್ಪು. ಈ ಸರ್ಕಾರ ಈಗ ರೈತರು ಕತ್ಲು ಕೂತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಇದು ನಾವು 1 ಇಂಚು ಭೂಮಿ ಕೂಡ ಬಿಟ್ಕೊಡಲ್ಲ ಸರ್. ಎಸ್, ಓಕೆ. ಇದಿಷ್ಟು ಬಿಡದಿಯ ಬೈರಮಂಗಲ ಸಮೀಪ ಇರುವಂಥ ಸ್ಥಳೀಯ ರೈತರ ಆಕ್ರೋಶದ ಮಾತುಗಳು. ಯುವ ರೈತರು ಮಾತನಾಡಿದರು, ಮಹಿಳಾ ರೈತರು ಕೂಡ ಅವರ ಆಕ್ರೋಶದ ಮಾತುಗಳನ್ನು, ಅಭಿಪ್ರಾಯಗಳನ್ನು ಹಂಚಿಕೊಂಡರು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಅಭಿಜಿತ್ ಗಣೇಶ್, ಪ್ರತಿಧ್ವನಿ ನ್ಯೂಸ್, ರಾಮನಗರ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.